ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ವಿದ್ಯಾರ್ಥಿಗಳು ಹಲವಾರು ಕಂಪನಿಯಲ್ಲಿ ಉದ್ಯೋಗ ಗಿಟ್ಟಿಸಿಕೊಂಡಿರುವ ತಮ್ಮ ಕೆಲಸದಲ್ಲಿ ಭಕ್ತಿ ಇಡಬೇಕು. ಬಿಬಿಎ, ಬಿಸಿಎ ವಿದ್ಯಾರ್ಥಿಗಳಿಗೆ ಕಾಲೇಜಿಗಿಂತಲೂ ಕಂಪನಿಯಲ್ಲಿ ಹೆಚ್ಚು ಕಲಿಯಲು ಸಾಧ್ಯವಿದೆ ಎಂದು ಚಿಕ್ಕೋಡಿ ಕೆಎಲ್ಇ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಚಾರ್ಯ ಪ್ರಸಾದ್ ರಾಂಪುರ ಹೇಳಿದ್ದಾರೆ. ಚಿಕ್ಕೋಡಿ ಪಟ್ಟಣದ ಕೆಎಲ್ಇ ಸಂಸ್ಥೆಯ ಬಿಬಿಎ, ಬಿಸಿಎ ಮಹಾವಿದ್ಯಾಲಯದಲ್ಲಿ ಆಯೋಜನೆ ಮಾಡಲಾಗಿದ್ದ ಹಲವಾರು ಕಂಪನಿಯಲ್ಲಿ ಉದ್ಯೋಗ ಗಿಟ್ಟಿಸಿಕೊಂಡ ವಿದ್ಯಾರ್ಥಿಗಳು ಹಾಗೂ ಪಾಲಕರ ಅಭಿನಂದನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ಉದ್ಯೋಗ ಪಡೆದುಕೊಂಡರಷ್ಟೇ ಸಾಲದು, ಕಠಿಣ ಪರಿಶ್ರಮದಿಂದ ಕೆಲಸ ಉಳಿಸಿಕೊಳ್ಳುವ ಹೊಣೆಗಾರಿಕೆಯೂ ಕೂಡ ಇರಬೇಕು. ಹಾಗಾಗಿ ನಿರಂತರ ಪರಿಶ್ರಮದಿಂದ ಪ್ರತಿಫಲ ದೊರೆಯಲು ಸಾಧ್ಯವಿದೆ ಎಂದಿದ್ದಾರೆ. ಇನ್ನು ಅಧ್ಯಕ್ಷತೆ ವಹಿಸಿದ ಕಾಲೇಜಿನ ಪ್ರಾಚಾರ್ಯ ಅಮರ ಪಶುಪತಿ ಮಠ್ ಮಾತನಾಡಿ, ಕಾಲೇಜಿನಲ್ಲಿ 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಗಿಟ್ಟಿಸಿಕೊಂಡಿದ್ದು ಹೆಮ್ಮೆ ಇದೆ. ಮನಸ್ಸು ಇಟ್ಟು ಕೆಲಸ ಮಾಡಿದಲ್ಲಿ ಜೀವನದಲ್ಲಿ ಯಶಸ್ಸು ಸಾಧಿಸಬಹುದಾಗಿದೆ ಎಂದಿದ್ದಾರೆ. ಬಹಳ ಜನಕ್ಕೆ ಮೋರ್ ದೆನ್ ಒನ್ ಆಗಿದ್ರಿ. that is making us very happy. So we started with pre-placement training wherein we called people from different places, from Bangalore, from Pune. They came here and with help of Rampuri sir, our guest house provide ಮಾಡಿದ್ರು, buses provide ಮಾಡಿದ್ರು. ನಾವು ಟ್ರೈನರ್ಸ್ ಇಲ್ಲೇ 10 days ತನ ಚಿಕ್ಕೋಡಿ ಒಳಗೆ ಪ್ಲೇಸ್ ಮಾಡಿ ಅವ್ರ ಕೇರ್ ತಗೊಂಡು ಅವ್ರು ಬಂದು ಹುಡುಗರಿಗೆ ಟ್ರೈನಿಂಗ್ ಕೊಟ್ಟು. It takes lot of efforts. ಒಂದು ಪ್ಲೇಸ್ಮೆಂಟ್ ಆಗ್ಬೇಕಂದ್ರೆ especially ನಮ್ಮ ರೂರಲ್ ಏರಿಯಾನಾಗ it takes lot of efforts. It's not easy, especially when it comes to communication. English ಅಂತ ಯಾವ ಬರ್ತೈತಲ್ರಿ, ನಮ್ಮೆಲ್ಲ ಸ್ಟೂಡೆಂಟ್ಸ್ ಸ್ವಲ್ಪ ವೀಕ್ನೆಸ್ ಇರ್ತೈತಿ, ಇನ್ಕ್ಲೂಡಿಂಗ್ ಟೆಕ್ನಿಕಲ್, ನಾನ್ ಟೆಕ್ನಿಕಲ್ ಇಟ್ ಇಸ್ ಮೋರ್ ಇಂಪಾರ್ಟೆಂಟ್. BBA ಅಲ್ಲಿ, BCA ಅಲ್ಲಿ ಟೆಕ್ನಿಕಲ್ ನಾಲೆಜ್ ಇದ್ರೆ it is more than enough in most of the cases. But we started working on communication. We started working on their behavior aspect. Behavior aspect is very important. ಇದು ನಾವು ಒಂದು ಡೈಲಿ ಹೇಳ್ತಾ ಇರ್ತೀವಿ, ಬಟ್ ಹೊರಗಿಂದ ಟ್ರೈನರ್ಸ್ ಬಂದು ಯಾವಾಗ ಹೇಳ್ತಾರಲ್ಲ, ಸ್ಟೂಡೆಂಟ್ಸ್ ರಿಯಲೈಸ್ ಇಟ್ ಮೋರ್. And we are very happy with the kind of results they have given us. We have done nothing. We have just bought the companies here. ನಾವು ಬರೀ ಕಂಪನೀಸ್ ಇಲ್ಲಿ ತಂದೇವಿ, ನಾವು ಬರೀ ಬ್ರಿಡ್ಜ್ ಆಗಿ ಆಕ್ಟ್ ಮಾಡಿದ್ದೆಲ್ಲ ಹುಡುಗರು, ಚಲೋ ಇಂಟರ್ವ್ಯೂ ಕೊಟ್ಟಿದ್ದು ಹುಡುಗರು, ಚಂದಂಗೆ ಡ್ರೆಸ್ ಮಾಡ್ಕೊಂಡು ರೆಸ್ಯೂಮ್ ಮಾಡ್ಕೊಂಡು ಬಂದು ಅಪಿಯರ್ ಆಗಿದ್ದ ಹುಡುಗರು, ಕಂಪ್ಯೂಟರ್ಸ್ ಆನ್ಲೈನ್ ಇಂಟರ್ವ್ಯೂ ಕೊಟ್ಟಿದ್ದ ಹುಡುಗರು, ಕೆಲವೊಂದ್ಸಲ ಬೆಂಗಳೂರಾಗೂ ಅಥವಾ ಬೆಳಗಾವಿನಾಗೂ ಹುಬ್ಳಿನಾಗೂ ಇದ್ದವ್ರಿ ಸರ್ ಇಂಟರ್ವ್ಯೂಸ್. So what we did is we made our own vehicle, ನಾವು ವೆಹಿಕಲ್ ಅರೇಂಜ್ ಮಾಡಿ we took the cost and ನಾವು ಹುಡುಗರಿಗೆ ಕಳಿಸ್ಕೊಟ್ಟೆವು with faculties, so that companies ಚಿಕ್ಕೋಡಿಗೆ ಬರೋದು ರೇರು. Even when it comes to Hubli, Belagavi, it is very easy for those colleges to get companies. ಅಲ್ಲಿ ಇಂಟರ್ವ್ಯೂ ಆದಾಗ we made sure that ನಮ್ಮ ಸ್ಟೂಡೆಂಟ್ಸ್ ಅದ. Most of the students here who have attended interview in Gopte college, ಆ KL ಇದಲ್ಲ, but Gopteನಾಗ ಇಂಟರ್ವ್ಯೂ ಇತ್ತು, ನಮ್ಮ ಹುಡುಗರು ನಾವು ಕಳಿಸಿದ್ದೇವೆ. And I'm very happy, more than Gopte students, our students got placed there. So that is the way we have tried, and that is the way students have put their efforts. Sometimes in Hubli, back to back 2 days there were continuous interviews. I have seen, Someshwar sir being there or Kiran sir being there. So it has taken efforts. So the junior batch or you people, one important thing what I want to tell is, as sir said, very beautifully he converted, where there is a will, there is a way. Now that you have a way, make a will, so that you make a lot of wealth. That is what I want to add it. So all the best. I will not take much time. I thank the media people, press people who have come. Thank you very much, sir, because this is kind of thing which has to go into the news. Students and parents should get to know there is a lot of job opportunities. Bahಳ jobs are there. Only problem is ಹುಡುಗರು ರೆಡಿ ಇಲ್ಲ, ಕಂಪನೀಸ್ಗಳಿಗೆ ಹುಡುಗರು ಎಲ್ಲದಾರು ಗೊತ್ತಾಗ್ತಿಲ್ಲ. ನಾವು ಕಾಲೇಜ್ ಆಗಿ ಬ್ರಿಡ್ಜ್ ಆದೇವೆ ಅಂದ್ರೆ ಮೆನಿ ಆಫ್ ದೀಸ್ ಓಪನಿಂಗ್ಸ್, ರಾಂಪುರೆ ಸರ್ ಇಂಜಿನಿಯರಿಂಗ್ ಕಾಲೇಜ್ನಾಗ ಇದ್ದಿದ್ದ ಇಂಟರ್ವ್ಯೂಗಳು ನಾವು ಅವ್ರ ಪ್ಲೇಸ್ಮೆಂಟ್ ಮ್ಯಾನೇಜರ್ ಕೂಡ ಮಾತಾಡಿ ನಾವು ಕರೆಸಿದ್ದೇವೆ. ಸೊ ವಿ ಹ್ಯಾವ್ ಮೇಡ್ ವೆರಿ ಫ್ಯೂ ಎಫರ್ಟ್ಸ್. ನಾವು ಎಕ್ದಮ್ ಭಾಳ ದೊಡ್ಡ ಎಫರ್ಟ್ಸ್ ಏನು ಮಾಡಿಲ್ಲ. ಆಸ್ ಅ ಕಾಲೇಜ್ ವಾಟ್ ವಿ ವೇರ್ ರಿಕ್ವೈರ್ಡ್ ಟು ಡೂ ಆಸ್ ಅ ಪ್ರೊಫೆಷನಲ್ ಡಿಗ್ರಿ ಆಫ್ BBA, BCA, that's what we have done. And with the support of the great engineering college being behind us, with Rampure sir giving us hostel facility, giving us bus facility, giving us these trainers to be stayed at guest house. So we have got every step the support which KLE as a brand has. So it is not one institution which has worked. It is BBA, BCA, staff, and as well as the entire KLE institution which has worked. So I thank sir for all the support you have been giving us continuously, and today also you have made a special time. I also congratulate Engineering College. Yesterday's news for NB accreditation for 3 years. It is more
tougher than AICT or more, it is part of AICT, it is more tougher than NAC. That is what I have heard. So one big round of applause for NBA, which engineering college got under Sir's leadership. So thank you all. Now we don't have to say bye to you all, and the function will continue wherein medals and the certificates will be given to you. Thank you once again for the media people, and thank you, sir. ರಾಜ್ಯದ ವಿವಿಧ ಪ್ರತಿಷ್ಠಿತ ಕಂಪನಿಯಲ್ಲಿ ಉದ್ಯೋಗ ಗಿಟ್ಟಿಸಿಕೊಂಡ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಹಾಗೂ ಪಾಲಕರಿಗೆ ಮಹಾವಿದ್ಯಾಲಯದ ಪರವಾಗಿ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಗಿದೆ. ಉಪನ್ಯಾಸಕರು ಆದ ಕಿರಣ ತುಂಗಳ, ಸೋಮಶೇಖರ್ ಅಂಗಡಿ, ಅನಿತಾ ಗಾಡವಿ, ವೈಷ್ಣವಿ ಸಿಂತ್ರೆ, ಜಯಶ್ರೀ ಜೆ, ಸೃಜನಾ ಶೆಟ್ಟಿ, ಕಾವ್ಯ ಹೊಳೆನಾಯ್ಕ, ಹೇಮಂತ ಬೆಳಗಲಿ ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.